ಸೊ ಎಲ್ಲ BBA ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಸೊ ಇಲ್ಲಿ ಏನು ನೀವು ಕಾಸ್ಟ್ ಅಕೌಂಟ್ ಲೆಕ್ಕ ಫಿಫೋ ಲೀಫೋ ಸಿಂಪಲ್ ಅವರೇಜ್ ವೆಯ್ಟೆಡ್ ಅವರೇಜ್ ನೋಡ್ತಿದ್ದೀರಾ, ಎಲ್ರಿಗೂ ಅರ್ಥ ಆಗೋ ಥರ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಲೆಕ್ಕದೊಳಗಡೆ ಹೋಗೋಣ. ಸೊ ನಾನು ಈ ವಿಡಿಯೋದಲ್ಲಿ ಫಿಫೋ ಫಸ್ಟ್ ಇನ್ ಫಸ್ಟ್ ಔಟ್ನ ಲೆಕ್ಕನ ಹೇಳ್ಕೊಡ್ತೀನಿ, ಸ್ಟೋರ್ ಲೆಡ್ಜರ್ ಅಕೌಂಟ್. ಸೊ ಬನ್ನಿ, ರೆಸಿಪ್ಟ್ಸ್ ಕ್ವಾಂಟಿಟಿ ರೇಟ್ ಅಂತಿರುತ್ತೆ. ಸೊ ಇಲ್ಲಿ ಯಾವಾಗ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ರೆಸಿಪ್ಟ್ಸ್ ಅಂತಂದಾಗ ಇಲ್ಲಿ ನಾವು ಕ್ವಾಂಟಿಟಿಯಲ್ಲಿ 200 ಯೂನಿಟು, ರೇಟ್ ಎಷ್ಟು 1 ಯೂನಿಟ್ಗೆ 24 ಪರ್ ಯೂನಿಟ್ ಅಂತ ಕೊಟ್ಟವ್ರೆ. ಈ ಥರ ಏನಾದರೂ ಕೇಳಿದಾಗ ಇದನ್ನು ನಾವು ಆನ್ಸರಲ್ಲಿ ಫಿಲ್ ಮಾಡಬೇಕು ಅಂತಂದಾಗ ಕಾಲಮ್ಗಳಲ್ಲಿ ಇದನ್ನು ಪರ್ಚೇಸ್ ಅಂತ ಬರೀಬೇಕು. ಇಶ್ಯೂ ಅಂತ ಅನ್ನೋದನ್ನು ಎಷ್ಟು ಇಶ್ಯೂ ಆಗಿದೆ ಅನ್ನೋದನ್ನು ನಾನು ಕಾಲಮಲ್ಲಿ ತೋರಿಸ್ಬೇಕಾಗುತ್ತೆ. ಅದಾದಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತಂದಾಗ, ನಾವು ಲೆಕ್ಕನ ಏನು ಕಾಲಮ್ಗಳಲ್ಲಿ ಅಪ್ಲೈ ಮಾಡ್ಕೊಂಡು ಹೋಗಬೇಕು ಅಂತಂದಾಗ ಏನಿಲ್ಲಿ 4 ಆದಮೇಲೆ 10 ಆದಮೇಲೆ ಈ ಥರ ನೀವು ಬರಬಾರ್ದು. ಯಾವಾಗಲೂ ಡೇಟ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ನೋಡಿ, 4/10/2009, ಅದಾದಮೇಲೆ ಎಷ್ಟು 5/10/2009, ಅದಾದಮೇಲೆ 10/10/2009, ಅದಾದಮೇಲೆ 12/10/2009. ಸೊ ಈ ಥರ ಡೇಟ್ ವೈಸ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಸೊ ಸಿಕ್ಕಿದಂಗೆ ನೀವು 4 ಆದಮೇಲೆ 10 ಆದಮೇಲೆ 18 ಈ ಥರ ನೀವು ಬರೆಯೋಂಗಿಲ್ಲ, ಲೆಕ್ಕ ತಪ್ಪಾಗುತ್ತೆ. ಇಂಪಾರ್ಟೆಂಟು ಕೇಳಿಸ್ಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟು ನಾನು ಲೆಕ್ಕದೊಳಗಡೆ ಹೋಗ್ತಾ ಇದ್ದೀನಿ, ಬನ್ನಿ. ಸೊ ನೀವು ನೋಡ್ತಾ ಇರ್ಬೋದು, ವೆರಿ ಇಂಪಾರ್ಟೆಂಟು, ಕಾಲಮ್ನ ನೆನ್ಪಿಟ್ಕೋಬೇಕು. ಡೇಟ್ ಆದಮೇಲೆ ಪರ್ಟಿಕ್ಯುಲರು, ಈ ಡೇಟು ಮತ್ತು ಪರ್ಟಿಕ್ಯುಲರ್ ಎರಡು ನೆನ್ಪಿಟ್ಕೊಂಡು ಆದಮೇಲೆ ಇದು 3 ನೆನ್ಪಿಟ್ಕೊಳ್ಳಿ: ರಿಸಿಪ್ಟ್ಸು, ಇಶ್ಯೂಸು, ಬ್ಯಾಲೆನ್ಸು. ರಿಸಿಪ್ಟ್ಸು, ಇಶ್ಯೂಸು, ಬ್ಯಾಲೆನ್ಸು. ಯಾಕಂದರೆ ಈ ರಿಸಿಪ್ಟ್ಸಲ್ಲಿ 3 ಕಾಲಮ್ ಬರುತ್ತೆ, ಇಶ್ಯೂಸಲ್ಲಿ 3 ಕಾಲಮ್ ಬರುತ್ತೆ, ಬ್ಯಾಲೆನ್ಸಲ್ಲಿ 3 ಕಾಲಮ್ ಬರುತ್ತೆ. ಸೊ ಇಲ್ಲಿ ರಿಸಿಪ್ಟ್ಸಲ್ಲಿ ಕ್ವಾಂಟಿಟಿ ರೇಟ್ ಅಮೌಂಟು ಮತ್ತು ಕ್ವಾಂಟಿಟಿ ರೇಟ್ ಅಮೌಂಟು, ಈ ರಿಸಿಪ್ಟ್ಸಲ್ಲಿ, ಇಶ್ಯೂಸಲ್ಲಿ, ಬ್ಯಾಲೆನ್ಸಲ್ಲಿ 3 ಕಾಲಮ್ ಬರುತ್ತೆ. ಆ 3 ಕಾಲಮು ಏನಂದರೆ ಕ್ವಾಂಟಿಟಿ ರೇಟ್ ಅಮೌಂಟ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದು ಒಂದು ಏನು ಅನ್ನೋದಂದರೆ ಲೆಕ್ಕ ಮಾಡ್ತೀರಲ್ವಾ, ಸೊ ಆ ಒಂದು ಟೇಬಲ್ ಈ ಥರ ಇರುತ್ತೆ. ಇಲ್ಲಿ ನಾವು ಲೆಕ್ಕನ ಅಪ್ಲೈ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಮೊದಲು ಡೇಟು ಪರ್ಟಿಕ್ಯುಲರ್ 2 ನೆನ್ಪಿಟ್ಕೊಳ್ಳಿ, ಆಮೇಲೆ ರಿಸಿಪ್ಟು, ಇಶ್ಯೂಸು, ಬ್ಯಾಲೆನ್ಸ್ ಇದು 3 ನೆನ್ಪಿಟ್ಕೊಂಡ್ರೆ ಸಾಕು. ರಿಸಿಪ್ಟ್ಸಲ್ಲಿ 3 ಕಾಲಮ್ ಬರುತ್ತೆ, ಇಶ್ಯೂಸಲ್ಲಿ 3 ಕಾಲಮ್ ಬರುತ್ತೆ, ಬ್ಯಾಲೆನ್ಸಲ್ಲಿ 3 ಕಾಲಮ್ ಬರುತ್ತೆ. ಅವು ಯಾವ್ಯಾವ ಅಂದಾಗ ಕ್ವಾಂಟಿಟಿ ರೇಟ್ ಅಮೌಂಟ್, ಕ್ವಾಂಟಿಟಿ ರೇಟ್ ಅಮೌಂಟ್, ಕ್ವಾಂಟಿಟಿ ರೇಟ್ ಅಮೌಂಟ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬನ್ನಿ, ನಾನು ಹೇಳಿದ್ದೀನಿ ಡೇಟ್ ವೈಸ್ ತೊಗೋಬೇಕು ಅಂತ. ವೆರಿ ಇಂಪಾರ್ಟೆಂಟ್. ಈ ಥರ ಏನಾದರೆ ಲೀಫೋ ಮೆಥಡ್ ಫಿಫೋ ಮೆಥಡ್ ಏನಾದರೆ ಕೊಟ್ಟಾಗ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಅರ್ಥ. ಸೊ ಇಲ್ಲಿ ನೀವು ಈ ಥರ ಕೊಟ್ಟಾಗ ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ನೋಡಿ, ನೀವು ಫಸ್ಟು ನಾವು ಓಪನಿಂಗ್ ಸ್ಟಾಕಿಂದ ನಾವು ಸ್ಟಾರ್ಟ್ ಮಾಡಬೇಕಾಗಿದೆ. ಡೈರೆಕ್ಟ್ ಎತ್ತಿದ ತಕ್ಷಣ 4ನ ಬರೆಯೋಂಗೆ ಇಲ್ಲ. ಸೊ ಡೈರೆಕ್ಟಾಗಿ ಓಪನಿಂಗ್ ಸ್ಟಾಕಿಂದ ಸ್ಟಾರ್ಟ್ ಮಾಡಬೇಕು. ನೀವು ನೋಡ್ಬೋದು, ದ ಸ್ಟಾಕ್ ಆನ್ 1/10/2009 ವಾಸ್ 200 ಯೂನಿಟ್ ಅಟ್ 25 ಪರ್ ಯೂನಿಟ್ ಅಂತ ಕೊಟ್ಟವ್ರೆ. ಸೊ ಇಲ್ಲಿ 1ನೇ ತಾರೀಕು 10ನೇ ತಿಂಗಳು 2009ರಲ್ಲಿ 200 ಯೂನಿಟ್ನ 25 ಪರ್ ಯೂನಿಟಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದು ಓಪನಿಂಗ್ ಸ್ಟಾಕ್, ಇದು ಪರ್ಚೇಸ್ ಅಲ್ಲ. ಸೊ ಬನ್ನಿ, ಅದನ್ನು ಹೆಂಗೆ ಅಪ್ಲೈ ಮಾಡಬೇಕು ಅಂತಂದಾಗ, ಫಸ್ಟು ನೀವು ನೋಡ್ತಾ ಇರ್ಬೋದು, ಈ ರೀತಿ ಕಾಲಮ್ನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಡೇಟ್ ಹಾಕಬೇಕು. ಫಸ್ಟು 1/10/2009 ಅಂತ. ಅದಾದಮೇಲೆ ಅಲ್ಲಿ ಓಪನಿಂಗ್ ಸ್ಟಾಕ್ ಅಂತ ಕೊಟ್ಟಿದ್ರು. ಇಲ್ಲಿ ಏನು ಹೆಸರು ಕೊಟ್ಟಿರ್ತಾರಲ್ಲ ಪರ್ಟಿಕ್ಯುಲರಲ್ಲಿ ಅದರಲ್ಲಿ ಓಪನಿಂಗ್ ಸ್ಟಾಕು, ಪರ್ಚೇಸು, ಇಶ್ಯೂಸ್ ಈ ಥರ ಏನು ಹೆಸರು ಕೊಟ್ಟಿರ್ತಾರೆ ಅದನ್ನು ಮಾತ್ರ ಮೆನ್ಷನ್ ಮಾಡಬೇಕು. ಸೊ 1ನೇ ತಾರೀಕು 10ನೇ ತಿಂಗಳು 2009ರಲ್ಲಿ ಓಪನಿಂಗ್ ಸ್ಟಾಕ್ ತೊಗೊಂಡಿದ್ದೀವಿ. ಡೈರೆಕ್ಟ್ ಓಪನಿಂಗ್ ಸ್ಟಾಕ್ ಅಂದಾಗ ನಾವು ರಿಸಿಪ್ಟ್ಸಲ್ಲೂ ಬರೀಬಾರ್ದು, ಇಶ್ಯೂಸಲ್ಲೂ ಬರೀಬಾರ್ದು. ಡೈರೆಕ್ಟ್ ಲಾಸ್ಟ್ ಕಾಲಮ್ ಬ್ಯಾಲೆನ್ಸ್ ಇರುತ್ತಲ್ಲ ಅಲ್ಲೋಗಿ ಬರೀಬೇಕು. ಎಷ್ಟು ರೂಪಾಯಿ? 200 ಯೂನಿಟ್ನ 25 ರೂಪಾಯಿಗೆ ತೊಗೊಂಡಿದ್ದಾರೆ. ಸೊ ಇಲ್ಲಿ 200 × 25 ಎಷ್ಟಾಯಿತು? 5000 ಆಯಿತು. ಸೊ ಅದಾದಮೇಲೆ ಒಂದು ಗೆರೆ ಎಳ್ಕೊಳ್ಳಿ. ಒಂದು ಗೆರೆ ಎಳ್ಕೊಂಡಾದ್ಮೇಲೆ ಸೇಮ್ ಮೇಲೆ ಏನು ಬರ್ತಿರ್ತೀರಲ್ಲ ಅದನ್ನು ಸಹ ನೀವು 200 × 25 5000 ಅಂತ ಹಿಂಗೆ ಬರ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಬನ್ನಿ ಡೇಟ್ ಪ್ರಕಾರ ನೋಡೋಣ. ಅದಾದಮೇಲೆ 1ನೇ ತಾರೀಕು ಆಯಿತಾ. 4ನೇ ತಾರೀಕು 4/10/2009 200 ಯೂನಿಟ್ನ 24 ಪರ್ ಯೂನಿಟ್ ಅಂತ ಕೊಟ್ಟವ್ರೆ. ಸೊ ಇಲ್ಲಿ ನಾವು ಪರ್ಚೇಸ್ ಮಾಡಿದ್ದೀವಿ. ಸೊ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದಾಗ, ಆಲ್ರೆಡಿ 1ನೇದು ಓಪನಿಂಗ್ ಸ್ಟಾಕ್ ಆಯಿತು. ನೆಕ್ಸ್ಟು 4ನೇ ತಾರೀಕು 10/2009ರಲ್ಲಿ ನಾವು ಪರ್ಚೇಸ್ ಅಂತ ಬರ್ಕೋಬೇಕು. ಇಲ್ಲಿ ಪರ್ಟಿಕ್ಯುಲರಲ್ಲಿ ಪರ್ಚೇಸ್ ಅಂತ ಬರ್ಕೊಂಡಾದ್ಮೇಲೆ ಎಷ್ಟು? 200 ಯೂನಿಟು ಅಂದರೆ ಎಷ್ಟು ಪರ್ ಯೂನಿಟು? 24 ರೂಪಾಯಿ. 200 × 24 ಎಷ್ಟು? 4800. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ರಿಸಿಪ್ಟ್ಸ್ ಅಂತ ಬಂದಾಗ ಅಲ್ಲಿ ಏನು ನಾವು ಪರ್ಚೇಸ್ ಮಾಡ್ತಾಯಿದ್ದೀವಿ, ಇಶ್ಯೂ ಮಾಡ್ತಿದ್ದೀವಿ ಅನ್ನೋದು ಅಲ್ಲೇ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಪರ್ಚೇಸ್ ಅಂತ ನಾವು ಬರ್ಕೋಬೇಕು. ಅದಾದಮೇಲೆ 200 ಯೂನಿಟ್ನ 24 ರೂಪಾಯಿ ಒಂದು ಯೂನಿಟ್ ಜೊತೆಗೆ ತೊಗೋತಾ ಇದ್ದೀವಿ. ಸೊ 2 ಇಂಟು ಮಾಡಿದಾಗ 1800 ಆಯಿತು. ಅದಾದಮೇಲೆ ಇಶ್ಯೂ ಕಾಲಮಲ್ಲಿ ಡ್ಯಾಶ್ ಹಾಕಬೇಕು, ಏನು ಬರೆಯೋಂಗಿರಲ್ಲ. ಯಾವಾಗ ನೀವು ರಿಸಿಪ್ಟ್ ಕಾಲಮಲ್ಲೆಲ್ಲ ಬರೀತಿರಲ್ಲ, ಆ ಒಂದು ಬರೆಯೋದನ್ನು ಎಲ್ಲದನ್ನು ಡೈರೆಕ್ಟ್ ಲಾಸ್ಟಲ್ಲಿ ಬ್ಯಾಲೆನ್ಸಲ್ಲಿ ಬರೀಬೇಕಾಗುತ್ತೆ, ಇಶ್ಯೂ ಕಾಲಮಲ್ಲಿ ಬರೆಯೋಂಗಿಲ್ಲ. ಸೊ ಇಲ್ಲಿ ನೋಡಿ, 224 2ನೇ ಇಂಟು ಮಾಡಿದಾಗ 4800 ಬಂತು. ಇಶ್ಯೂ ಕಾಲಮಲ್ಲಿ ಏನು ಬರ್ದಿಲ್ಲ, ಡೈರೆಕ್ಟ್ ನಾನು ಏನು ಬರ್ದಿದ್ದೀನಿ ಬ್ಯಾಲೆನ್ಸ್ ಕಾಲಮಲ್ಲಿ ಅಬ್ಸರ್ವ್ ಮಾಡಿ. 224 ಎಷ್ಟಾಯಿತು?
4800 ಅನ್ನೋದನ್ನು ಬರೆದಿದ್ದೀನಿ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ತಲೆಯಲ್ಲಿ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಡೇಟ್ ವೈಸ್ ತೊಗೋಬೇಕು ಅಂತಂದಿದ್ದೀನಿ. 4 ಆದಮೇಲೆ ಯಾವುದಿದೆ ಅಂತಂದಾಗ 5. ಸೊ 5ನೇ ನೆನ್ಪಿಟ್ಕೊಳ್ಳಿ. ಇಶ್ಯೂ ಅಂತ ಇದೆ, ಇಲ್ಲಿ ಇಶ್ಯೂ ಅಂತ ಬರೀಬೇಕಾಗುತ್ತೆ. 5/10/2009. ಸೊ ಇಲ್ಲಿ ಇಶ್ಯೂ ಆಗಿರೋದನ್ನು ನಾವು ತೋರಿಸ್ಬೇಕು. 5ನೇ ತಾರೀಕು 10ನೇ ತಿಂಗಳು 2009ರಲ್ಲಿ 250 ಯೂನಿಟ್ ಇಶ್ಯೂ ಆಗಿದೆ ಅನ್ನೋದನ್ನ ನಾವು ಲೆಕ್ಕದಲ್ಲಿ ತೋರಿಸ್ಬೇಕು. ಬನ್ನಿ ತೋರಿಸೋಣ. ಸೊ ಡೇಟ್ ಬರ್ಕೊಂಡಿದ್ದೀನಿ 5/10/2009. ಇಶ್ಯೂ ಅಂತ ಪರ್ಟಿಕ್ಯುಲರಲ್ಲಿ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ ರಿಸಿಪ್ಟಲ್ಲಿ ಏನು ಬರೆಯೋಂಗಿಲ್ಲ, ಯಾಕಂದರೆ ಇಶ್ಯೂ ಅಂತ ಕೇಳಿದ್ದಾರೆ. ಸೊ ಎಲ್ಲ ಇಲ್ಲಿ ಡ್ಯಾಶ್ ಹಾಕಿ ಇಶ್ಯೂ ಕಾಲಮಲ್ಲಿ ಅವರು 250 ಹೆಂಗೆ ಇಶ್ಯೂ ಆಯಿತು ಅನ್ನೋದನ್ನ ತೋರ್ಸೋಕೆ ಹೇಳಿದ್ದಾರೆ. ಸೊ ಇಲ್ಲಿ ಡೈರೆಕ್ಟಾಗಿ ಏನೇ ಇಶ್ಯೂ ಆದ್ರೂ ಬ್ಯಾಲೆನ್ಸ್ ಕಾಲಮಿಂದ ನಾವು ತೋರಿಸ್ಬೇಕಾಗುತ್ತೆ ಹೆಂಗಾಗಿದೆ ಅಂತ. ನೀವು ನೋಡ್ತಾ ಇರ್ಬೋದು, ಗೆರೆ ಆದಮೇಲೆ ಏನು 200 ಕೆಳಗಡೆ 200 ಜೊತೆ 225 ಸೇರಿದ್ರೆ 5000, ಈ 200 ಜೊತೆ 24,000 4,800 ಏನು ಬ್ಯಾಲೆನ್ಸ್ ಕಾಲಮಲ್ಲಿ ಗೆರೆ ಆದಮೇಲೆ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ಗೆರೆ ಆದಮೇಲೆ 200 ಇದೆಯಲ್ವಾ. ಸೊ ಅಲ್ಲಿ 200ರಿಂದ ನಾನು 200ನ ಕರೆಕ್ಟಾಗಿ ತೊಗೋತಾ ಇದ್ದೀನಿ. ಅದಾದಮೇಲೆ ಕೆಳಗಡೆ ಮತ್ತೆ 200 ಇದೆಯಲ್ವಾ, ಅದರಿಂದ ಬೇರೆ 50 ರೂಪಾಯಿ ಮಾತ್ರ ತೊಗೋತಾ ಇದ್ದೀನಿ. ಯಾಕಂದರೆ ಅವರು ಎಷ್ಟು 250 ಇಶ್ಯೂ ಆಗಿರೋದು ಮಾತ್ರ ತೋರಿಸಿ ಅಂದಿದ್ದಾರೆ. ಸೊ ಇದರಿಂದ 50 ರೂಪಾಯಿ ಹಿಂಗೆ ತೊಗೋತಾ ಇದ್ದೀನಿ ನಾನು. ಅದಾದಮೇಲೆ ಪಕ್ಕದಲ್ಲಿ ಇಶ್ಯೂ ಕಾಲಮಲ್ಲಿ 200 ಮತ್ತು 50 ಏನು ತೊಗೊಂಡಿದ್ದೀವಿ, ಅದಾದಮೇಲೆ 25, 24 ಬರ್ದಿದ್ದೀವಲ್ಲ, ಅದು ಹೆಂಗೆ ಬಂತು ಅಂತಂದರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬ್ಯಾಲೆನ್ಸಲ್ಲಿ 200 ಗೆರೆ ಆದಮೇಲೆ 200 ಆದಮೇಲೆ 25 ಇದೆ. ಎರಡನ್ನೂ ಇಂಟು ಮಾಡಿದಾಗ 5000 ಆಗುತ್ತೆ. ಇಲ್ಲಿ ಕೆಳಗಡೆ 200 ಆದಮೇಲೆ 24 ಇದೆ. ಸೊ ಎರಡನ್ನೂ ಇಂಟು ಮಾಡಿದಾಗ 4800 ಆಗುತ್ತೆ. ಸೊ ಅದೇ ಥರ ನಾವಿಲ್ಲಿ ಇಶ್ಯೂ ಕಾಲಮಲ್ಲಿ 250 ಇಶ್ಯೂ ಆಗಿದೆ ಅನ್ನೋದನ್ನ ತೋರಿಸ್ಬೇಕು ಅಂದರೆ ಮೊದಲು 200ರಿಂದ 200 ತೊಗೊಂಡಿದ್ದೀವಿ. ಅದಾದಮೇಲೆ ಕೆಳಗಡೆ 200ರಿಂದ 50ನ ಮಾತ್ರ ತೊಗೊಂಡಿದ್ದೀವಿ. ಸೊ ಇದನ್ನು ತೊಗೊಂಡಾದ್ಮೇಲೆ 250 ಇಶ್ಯೂ ಆಗೋಯ್ತು. ಸೊ ಇಲ್ಲಿ ಇಶ್ಯೂ ಪಕ್ಕದಲ್ಲಿ 25, 24 ಹೆಂಗೆ ಬಂತು ಅಂದರೆ, ನಾನು ಆಲ್ರೆಡಿ ಬ್ಯಾಲೆನ್ಸ್ ಕಾಲಮಿಂದ ತೊಗೊಂಡಿದ್ನಲ್ಲ 225 5000, 224 4800. ಸೊ ಇಲ್ಲಿ 200 ಆದಮೇಲೆ 25 ಇದೆ, 200 ಆದಮೇಲೆ 24 ಇದೆ. ಸೊ ಅಲ್ಲಿ ಫಸ್ಟ್ ಕಾಲಮಲ್ಲಿ ಇಶ್ಯೂಸಲ್ಲಿ 200 ಆದಮೇಲೆ 25 ತೊಗೊಂಡಿದ್ದೀನಿ. ಅದಾದಮೇಲೆ 200 ಆದಮೇಲೆ 24, ಅಂದರೆ 200 ಅಂದರೆ ಇಲ್ಲಿ ನಾನು 50 ತೊಗೊಂಡಿದ್ದೀನಲ್ವ. ಸೊ ಆ 200 ಆದಮೇಲೆ 24 ಇಲ್ಲಿ ಇದೆ ಅಂದರೆ ಇಲ್ಲಿ 50 ಆದಮೇಲೆ 24 ತೊಗೊಂಡಿದ್ದೀನಿ. ಸೊ ಈಗ ಇಶ್ಯೂ ಕಾಲಮಲ್ಲಿ 200 × 25 ಮಾಡಿದಾಗ 5000 ಬರುತ್ತೆ. 50 × 24ನ ಇಂಟು ಮಾಡಿದಾಗ 1200 ಬರುತ್ತೆ. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಈ ರೀತಿ ಇದು ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬ್ಯಾಲೆನ್ಸ್ ಕಾಲಮಲ್ಲಿ ನೀವು ನೋಡ್ತಿರ್ಬೋದು 150 24 3600, ಅಂದರೆ 150 × 24 3600. ಹೆಂಗೆ ಬಂತು ಇದು ಅಂತಂದರೆ ನೋಡಿ, ನಾನು ಮೇಲೆ ಕಾಲಮ್ 200ರಿಂದ ಹೆಂಗೆ 200 ಇದೆಯೋ ಅದನ್ನು 200 ತೊಗೊಂಡ್ಬಿಟ್ಟಿದ್ದೀನಿ. ಕೆಳಗಡೆಯಲ್ಲಿ 200ರಲ್ಲಿ ಬೇರೆ 50 ಮಾತ್ರ ತೊಗೊಂಡಿದ್ದೆ. ಯಾಕಂದರೆ 250 ಮಾತ್ರ ಇಶ್ಯೂ ಆಗಿರೋದು ತೋರಿಸಿ ಅಂದಿದ್ರು. ಸೊ ಹಂಗಾದರೆ ಇಲ್ಲಿ ಬ್ಯಾಲೆನ್ಸ್ ಇನ್ನೂ ಎಷ್ಟಿದೆ, ಬೇರೆ 150 ಇದೆ. 200ರಲ್ಲಿ 50 ಹೋದರೆ 150 ಇದೆ. ಸೊ ಅದಕ್ಕೆ 200 ಕೆಳಗಡೆನೇ ನಾನು 150 ಹೆಂಗಿದೆ ಹಂಗೆ 150 ಬರ್ಕೊಬಿಟ್ಟಿದ್ದೀನಿ ನಾನು, ಯಾಕಂದರೆ 50 ಇಶ್ಯೂ ಆಗಿಬಿಟ್ಟಿದೆ. ಸೊ ಅದಾದಮೇಲೆ ಪಕ್ಕದಲ್ಲಿ 24 ಬರ್ಕೋತೀನಿ, ಯಾಕಂದರೆ 200 ಪಕ್ಕದಲ್ಲಿ 24 ಇದೆಯಲ್ವ, ಅದಕ್ಕೆ 24 ಹಂಗೆ ಬರ್ಕೋತೀನಿ. 150 × 24 ಎಷ್ಟಾಯಿತು, 3600 ರೂಪಾಯಿ ಆಯಿತು. ಸೊ ಇಲ್ಲಿಗೆ ಒಂದು ಗೆರೆ ಹೇಳ್ಕೋಬೇಕಾಗುತ್ತೆ. ಯಾವಾಗ ನೀವು ಈ ಥರ ಗೆರೆ ಹೇಳ್ಕೊತಿರೋ ಫೈನಲ್ ಆನ್ಸರ್ ಬಂದಾಗ ಏನೋ 150 × 24 3600 ಬಂದಿದೆಯಲ್ಲ, ಅದನ್ನೇ ಸೇಮ್ ಗೆರೆ ಹೇಳ್ಕೊಂಡು ಮತ್ತೆ ನೀವು ಒಂದ್ಸಲಿ ರಿಪೀಟಲ್ಲಿ ಬರ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟು ಬನ್ನಿ ನೋಡೋಣ ಕ್ವಶನಲ್ಲಿ ಏನಿದೆ ಅಂತ. ನೆಕ್ಸ್ಟು ಕ್ವಶನಲ್ಲಿ ನೀವು ನೋಡೋದಾದರೆ 5ನೇ ತಾರೀಕು ಆಯಿತು. 5ನೇ ತಾರೀಕು ಆದಮೇಲೆ 10ನೇ ತಾರೀಕಿದೆ ನೋಡಿ ರಿಸಿಪ್ಟ್ಸಲ್ಲಿ 10/10/2009 150 ಯೂನಿಟ್ಟು 23 ರೂಪಾಯಿ ಪರ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಇದನ್ನೇ ಹೆಂಗೆ ತೋರಿಸ್ಬೇಕಂದ್ರೆ ಸೇಮ್ ಡೇಟ್ ಆದಮೇಲೆ ನೋಡಿ 5ರಲ್ಲಿ ನಾವು ಇಶ್ಯೂ ಮಾಡಿದ್ದೀವಿ, ಮತ್ತು ಈಗ 10ನ ನಾವು ತೊಗೋಬೇಕಾಗುತ್ತೆ. 10/10/2009 ಪರ್ಚೇಸ್ ಮಾಡ್ಕೋತಾ ಇದ್ದೀವಿ. ಸೊ ಇಲ್ಲಿ ಪರ್ಚೇಸ್ ಎಷ್ಟು ಅಂದಾಗ 150 ಯೂನಿಟ್ನ 23 ರೂಪಾಯಿಗೆ ಪರ್ಚೇಸ್ ಮಾಡ್ಕೋತಾ ಇದ್ದೀವಿ. ಸೊ ಇದು ರಿಸಿಪ್ಟಲ್ಲಿ ಬರೀಬೇಕಾಗುತ್ತೆ. 150 × 23 ಮಾಡಿದಾಗ 3450 ಅನ್ನೋದನ್ನು ಇಲ್ಲಿ ಬರುತ್ತೆ ಆನ್ಸರು. ಅದಾದಮೇಲೆ ನೆಕ್ಸ್ಟು ರಿಸಿಪ್ಟ್ಸಲ್ಲಿ ನಾವೇನೇ ಬರೆದ್ರೂ ಅದನ್ನು ಇಶ್ಯೂಸಲ್ಲಿ ಬರೆಯೋಂಗಿಲ್ಲ, ಡೈರೆಕ್ಟ್ ಬ್ಯಾಲೆನ್ಸ್ ಕಾಲಮಲ್ಲೇ ಬರೀಬೇಕು. ಸೊ ಇಲ್ಲಿ ಇಶ್ಯೂಸ್ ಎಲ್ಲ ಇಲ್ಲಿ ನೋಡ್ತಾ ಇರ್ಬೋದು, ಡ್ಯಾಶ್ ಹಾಕ್ತೀನಿ. ಅದಾದಮೇಲೆ ನೋಡಿ 150 × 23 3450 ಅನ್ನೋದನ್ನು ಬ್ಯಾಲೆನ್ಸ್ ಕಾಲಮಲ್ಲೂ ನಾನು ಬರೆದಿದ್ದೀನಿ. ಗೆರೆ ಆದಮೇಲೆ ಒಂದು ನಂಬರು ಸೇಮ್ ಗೆರೆಯಲ್ಲಿ ಆದಮೇಲೆ, ಅಂದರೆ ಗೆರೆ ಒಳಗಡೆ ಏನಿದೆಯೋ ಆ ನಂಬರ್ನ ಕೆಳಗಡೆ ಬರೆದಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ರಿಸಿಪ್ಟಲ್ಲಿ ತೊಗೊಂಡಿದ್ದೀನಲ್ವ 150 23 3450 ಅದನ್ನು ಸಹ ಬರೆದಿದ್ದೀನಿ ನೋಡಿ, 150 23 3450. ಸೊ ಇದನ್ನು ನಾವು ಹಿಂಗೆ ಬರ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ ಅನ್ನೋದನ್ನ ಅಬ್ಸರ್ವ್ ಮಾಡೋದಾದರೆ 10ನೇ ತಾರೀಕು ಆಯಿತು. ಈಗ 18/10/2009. ಸೊ ಇಲ್ಲಿ 18ನೇ ತಾರೀಕು 100 ಯೂನಿಟ್ನ 24 ಪರ್ ಯೂನಿಟ್ ಅಂತ ನಾವು ಪರ್ಚೇಸ್ ಮಾಡಿದ್ದೀವಿ. ಎಷ್ಟನೇ ತಾರೀಕು, 18ನೇ ತಾರೀಕು.
ಬಟ್ ಇಲ್ಲೊಂದು ಏನು ಮಿಸ್ಟೇಕ್ ಆಗಿದೆ ಅಂದರೆ ನಾನು ಹೇಳಿದ್ದೀನಿ ಮೊದಲೇ ನಿಮಗೆ, ಯಾವಾಗಲೂ ನೀವು ಡೇಟ್ ಪ್ರಕಾರ ತೊಗೋಬೇಕು ಅಂತ. ಡೈರೆಕ್ಟ್ 10 ಆದಮೇಲೆ 18 ಅಂತ ಹಿಂಗೆ ಹೋಗಬೇಡಿ. ನೀವು ಡೇಟ್ ನೋಡಿ 10 ಆದಮೇಲೆ ಏನಾದರೆ ಕ್ವಶನಲ್ಲಿ ಕಾಣಿಸ್ತಾ ಇದೆ ಅಂತ ನೋಡಿ. 12 ಕಾಣಿಸ್ತಾ ಇದೆ ಇಶ್ಯೂಸಲ್ಲಿ. 12/10/2009 ಅಂದಾಗ ಇಲ್ಲಿ 12ನೇ ತಾರೀಕು 200 ಯೂನಿಟ್ ಇಶ್ಯೂ ಆಗಿದೆ. ಹೆಂಗೆ 200 ಯೂನಿಟ್ ಇಶ್ಯೂ ಆಗಿದೆ ಅನ್ನೋದನ್ನ ತೋರಿಸೋದಾದರೆ, ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ಬ್ಯಾಲೆನ್ಸ್ ಕಾಲಮಿಂದನೇ ತೋರಿಸ್ಬೇಕು ಅಂತ. ನೀವು ನೋಡೋಣ ಬನ್ನಿ. ಇಲ್ಲಿ 12ನೇ ತಾರೀಕು ಅಂತ ನಾನು ಬರ್ಕೋತೀನಿ. ಅದಾದಮೇಲೆ ಇಶ್ಯೂ ಅಂತ ಪರ್ಟಿಕ್ಯುಲರಲ್ಲಿ ಬರ್ಕೋತೀನಿ. ಸೊ ರಿಸಿಪ್ಟಲ್ಲಿ ಏನೂ ಬರೋಂಗಿಲ್ಲ, ಡೈರೆಕ್ಟಾಗಿ ಬ್ಲ್ಯಾಂಕ್ ಅಂದರೆ ಡ್ಯಾಶ್ ಮಾರ್ಕ್ ಹಾಕ್ತೀನಿ. ಇಶ್ಯೂಸಲ್ಲಿ ನಾನು ತೋರಿಸ್ಬೇಕು ಎಷ್ಟು 200 ಯೂನಿಟ್ ಇಶ್ಯೂ ಆಗಿದೆ ಅಂತ. ಸೊ ಅದನ್ನು ಹೆಂಗೆ ತೋರಿಸ್ಬೇಕಂದ್ರೆ ಬ್ಯಾಲೆನ್ಸ್ ಕಾಲಮಿಂದ ತಗೊಂಡು ತೋರಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಬನ್ನಿ ಯಾವ ರೀತಿ ಅನ್ನೋದನ್ನ ನಾನು ತೋರಿಸ್ತೀನಿ. ಗೆರೆ ಆದಮೇಲೆ ಏನು 150, 24, 3600 ಇದೆಯಲ್ವ, ಅದರಲ್ಲಿ 150 ಏನು ಫಸ್ಟ್ನೇದು ಇದೆಯಲ್ಲ, ಆ 150ರಲ್ಲಿ 150ನ ನಾನು ಹೇಗಿದೆ ಹಾಗೆ ಇಶ್ಯೂಸ್ ಕಾಲಮಲ್ಲಿ ತೊಗೊಂಡಿದ್ದೀನಿ. ಅದಾದಮೇಲೆ ಕೆಳಗಡೆ ಏನು 150 ಇದೆಯಲ್ವ, ಅದರಿಂದ ಬೇರೆ 50 ಮಾತ್ರ ತೊಗೋತೀನಿ. ಯಾಕಂದರೆ ಬೇರೆ ಅಲ್ಲಿ 200 ಯೂನಿಟ್ ಮಾತ್ರ ಇಶ್ಯೂ ಆಗಿದೆ ಅನ್ನೋದನ್ನ ತೋರ್ಸೋಕ್ಕೆ ಹೇಳಿದ್ದಾರೆ. ಸೊ ಹಂಗಾದರೆ ಕೆಳಗಡೆ ನಾನು 50ನ ತೊಗೊಂಡಾಗ ಬೇರೆ ಅಲ್ಲಿ 100 ಮಾತ್ರ ಉಳ್ಕೊಬಿಡುತ್ತೆ, ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನಾನು ಹೇಳಿದ್ದೀನಿ ಇಶ್ಯೂ ಕಾಲಮಲ್ಲಿ ಈಗ 150 ಮತ್ತು 50, 200 ಎರಡು ತೊಗೊಂಡಿದ್ದೀವಿ. ಅದಾದಮೇಲೆ ಪಕ್ಕದಲ್ಲಿ 24, 23 ಹೆಂಗೆ ಬಂತು ಅನ್ನೋದು ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ. ಯಾವಾಗ ನಾವು ಇದು ಬ್ಯಾಲೆನ್ಸ್ ಕಾಲಮಿಂದ ತಗೋತೀವೋ ಅದ್ರ ಪಕ್ಕದಲ್ಲಿ ಏನಿದೆ ನೋಡಿ, 24 3600, 23 3450 ಅಂತ. ಸೊ ಇಲ್ಲಿ 150 ಹೆಂಗಿದೆ ಹೆಂಗೆ ಬರ್ಕೊಂಡಿದ್ದೀನಿ. ಈ ಕೆಳಗಡೆ ಇರೋ 150ರಲ್ಲಿ 50 ಮಾತ್ರ ತೊಗೊಂಡಿದ್ದೀನಿ. ಸೊ ಇನ್ನು 100 ಬ್ಯಾಲೆನ್ಸ್ ಇದೆ. ಸೊ 150 ಪಕ್ಕದಲ್ಲಿ 24 ಇದೆ ಬರ್ದಿದ್ದೀನಿ ಇಶ್ಯೂ ಕಾಲಮಲ್ಲಿ. ಅದಾದಮೇಲೆ ಇಲ್ಲಿ 150 ಕೆಳಗಡೆ ಸೈಡಲ್ಲಿ 23 ಇದೆ. ಸೊ ನಾನು ಅಲ್ಲಿ 50 ಮಾತ್ರ ತೊಗೊಂಡಿದ್ದೀನಿ. ಅಂದರೆ ಸೇಮ್ ಪಕ್ಕದಲ್ಲಿ 23 ಇದೆ ಅಂದರೆ ನೀವು 23 ಹಿಂಗೆ ಬರ್ಕೋಬಿಡಿ. ಸೊ ಇಲ್ಲಿ ಇಶ್ಯೂ ಕಾಲಮಲ್ಲಿ 150 × 24 ಅಂತಂದರೆ 3600 ಆಯಿತು. 50 × 23 ಅಂದರೆ 1150 ಆಯಿತು. ಸೊ ಇಲ್ಲಿಗೆ ಇದನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ. ಅದಾದಮೇಲೆ ನಾನು ಹೇಳಿದ್ದೀನಿ ಇಲ್ಲಿ ಬ್ಯಾಲೆನ್ಸಲ್ಲಿ 150ಇಂದ ಬೇರೆ 50 ಮಾತ್ರ ತೊಗೊಂಡಿದ್ದೀನಿ ಅಂತ. ಅದಾದಮೇಲೆ ಇನ್ನೂ ಬ್ಯಾಲೆನ್ಸ್ ಎಷ್ಟು ಉಳೀತು, 100 ಉಳೀತು. 100ನ ಕೆಳಗೆ ಬರ್ಕೊಳ್ಳಿ. ಸೊ ಕೆಳಗೆ ಬರ್ಕೊಂಡಾದ್ಮೇಲೆ ಪಕ್ಕದಲ್ಲಿ 23 ಬರ್ಕೊಳ್ಳಿ. ಯಾಕಂದರೆ 23 ಪಕ್ಕದಲ್ಲಿ ಹಂಗೆ ಇದೆಯಲ್ಲ, 150 ಪಕ್ಕದಲ್ಲಿ ಹಂಗೆ ಬರ್ಕೊಂಡು 100 × 23 ಎಷ್ಟಾಯಿತು, 2300 ಆಯಿತು. ಅದಾದಮೇಲೆ ಹೇಳಿದ್ದೀನಿ ಫೈನಲ್ ಆನ್ಸರ್ ಬಂದಾಗ ಒಂದು ಗೆರೆ ಹೇಳ್ಕೊಳ್ಳಿ. ಹಿಂಗೆ ಗೆರೆ ಹೇಳ್ಕೊಂಡು ಸೇಮ್ ಏನು ಬರ್ದಿದ್ದೀರಲ್ಲ ಆ ಗೆರೆ ಮುಂದೆ 100 × 23 2300 ಅಂತ ಅದನ್ನು ಸೇಮ್ ಹಂಗೆ ಬರ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಬನ್ನಿ ನೋಡೋಣ ಕ್ವಶನಲ್ಲಿ ಏನಿದೆ ಅಂತ. 12 ಇಶ್ಯೂ ಆಯಿತು. 12 ಆದಮೇಲೆ ನೆಕ್ಸ್ಟ್ ಏನಿದೆ ಅಂದರೆ 18 ಇದೆ. 18/10/2009 100 ಯೂನಿಟ್ನ 24 ಪರ್ ಯೂನಿಟ್ ಅಂತ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು 18ನ ನಾನು ಪರ್ಚೇಸ್ ಅಂತ ಹಾಕ್ಕೊಂಡಿದ್ದೀನಿ. ಸೊ 124 ಪರ್ ಯೂನಿಟು. 100 × 24 ಎಷ್ಟಾಯಿತು, 2400 ಆಯಿತು. ಸೊ ಇಶ್ಯೂಸಲ್ಲಿ ಏನು ತೋರಿಸಂಗಿಲ್ಲ, ಈ ಥರ ಏನೋ ಡಾಟ್ ಅಂದರೆ ಒಂಥರ ಹಿಂಗೆ ಹಾಕ್ಕೊಂಡು ಹೋಗ್ಬಿಡಿ, ಡ್ಯಾಶ್ ಹಾಕ್ಕೊಂಡೋಗಿ. ಅದಾದಮೇಲೆ ಏನು ರಿಸಿಪ್ಟಲ್ಲಿ ಏನೇ ಬಂದರೂ ಬ್ಯಾಲೆನ್ಸಲ್ಲಿ ಬರೀಬೇಕು ಅಂತ ಹೇಳಿದ್ದೀನಿ. ಸೊ ಇಲ್ಲಿ 18ನೇ ತಾರೀಕು 100 24 100 × 24 2400 ಬಂತು. ಇದನ್ನು ಬ್ಯಾಲೆನ್ಸ್ ಕಾಲಮಲ್ಲಿ ಬರೀಬೇಕು. ಬರ್ದಿದ್ದೀನಿ ನೋಡಿ, 100 24 2400 ಅಂತ ಇಲ್ಲಿ ಬರ್ದಿದ್ದೀನಿ. ಓಕೆನಾ. ನೀವು ಗೆರೆಗಳನ್ನ ನೋಡಿ ಯಾವತ್ತೂ ಕನ್ಫ್ಯೂಷನ್ ಆಗಬೇಡಿ, ಆರ್ಡ್ರ್ ವೈಸಲ್ಲಿ ಕರೆಕ್ಟಾಗಿ ಬರ್ಕೊಂಡೋಗಿ. ಓಕೆನಾ. ನಾನು 100 × 24 2400 ಅಂತ ಬರ್ದಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇನ್ನೇನು ಕೊಟ್ಟಿದ್ದಾರೆ ಡೇಟಲ್ಲಿ ಅಂತ ನಾನು ನೋಡೋದಾದರೆ 18 ಆಯಿತು. 18 ಆದಮೇಲೆ ಇನ್ನು ಯಾವ್ದು ನಂಬರ್ ಇದೆ ಡೇಟ್ ಪ್ರಕಾರ ಅಂದಾಗ ನೋಡಿ, ಇಲ್ಲಿ ಇಶ್ಯೂಸಲ್ಲಿ ಏನು ಕೊಟ್ಟಿಲ್ಲ ಕಂಟಿನ್ಯೂ ಆಗಿ. 18 ಆದಮೇಲೆ 22 ರಿಸಿಪ್ಟ್ಸಲ್ಲೇ ಕೊಟ್ಟಿದ್ದಾರೆ. ಸೊ 22/10/2009 100 ಯೂನಿಟ್ನ 100 ಯೂನಿಟ್ ಎಷ್ಟು ರೂಪಾಯಿಗೆ, 23 ರೂಪಾಯಿಗೆ 1 ಯೂನಿಟ್ ಅಂತ ಮಾಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ. ಬನ್ನಿ ಇದನ್ನು ಅಪ್ಲೈ ಮಾಡೋಣ. ಸೊ ಇಲ್ಲಿ 22 ಅಂತ ನೀವು ನೋಡ್ತಾ ಇರ್ಬೋದು, 22/10/2009 ಅಂತ ಪರ್ಚೇಸು. ಸೊ ಇಲ್ಲಿ 100 ಯೂನಿಟ್ ಇಂಟು 23.50 1 ಯೂನಿಟ್ ಅಂತ ಕೊಡ್ತಾರೆ. 100 × 23.50 ಅಂದರೆ ಎಷ್ಟಾಯಿತು, 2350 ಆಯಿತು. ಓಕೆನಾ. ಇದನ್ನು ಇಶ್ಯೂ ಕಾಲಮಲ್ಲಿ ಬರೆಯೋಂಗಿಲ್ಲ, ಡೈರೆಕ್ಟ್ ಬ್ಯಾಲೆನ್ಸಲ್ಲಿ ಬರೀಬೇಕು. ಏನೆಲ್ಲ ರಿಸಿಪ್ಟ್ಸಲ್ಲಿ ಬರೀತೀರ ಅದೆಲ್ಲ ಬ್ಯಾಲೆನ್ಸಲ್ಲಿ ಬರೀಬೇಕು ಅಂತ ಹೇಳಿದ್ದೀನಿ. ಸೊ ಇಶ್ಯೂಸಲ್ಲಿ ಡ್ಯಾಶ್ ಹಾಕಿ. ಅದಾದಮೇಲೆ 100 × 23.50 ಅಂತ ಇಲ್ಲಿ ಬ್ಯಾಲೆನ್ಸಲ್ಲಿ ಬರ್ದಿದ್ದೀನಿ. ಸೊ ಎರಡನ್ನೂ ಇಂಟು ಮಾಡಿದಾಗ 100 × 23.50 ಇಂಟು ಮಾಡಿದಾಗ 2350 ಬರುತ್ತೆ. ಸೊ ಅದನ್ನು ಬರ್ದಿದ್ದೀನಿ. ಅದನ್ನು ಇಷ್ಟು ಬರೆದಾದ್ಮೇಲೆ ನೆಕ್ಸ್ಟ್ ಕ್ವಶನಲ್ಲಿ ಬೇರೆ ಏನಿದೆ ಅಂತ ನೋಡೋದಾದರೆ ಬೇರೆ ಎಲ್ಲ ತೊಗೊಂಡಿದ್ದೀವಿ. 22 ಆಯಿತು. ಲಾಸ್ಟ್ 25 ಇದೆ. ಎಷ್ಟು, 25ನೇದು ಇಶ್ಯೂ ಕೇಳಿದ್ದಾರೆ. 25ನೇ ತಾರೀಕು 250 ಯೂನಿಟ್ ಇಶ್ಯೂ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಎಷ್ಟು, 25ನೇ ತಾರೀಕು 200 ಯೂನಿಟ್ ಇಶ್ಯೂ ಆಗಿದೆ. 200 ಯೂನಿಟ್ ಇಶ್ಯೂ ಆಗಿದೆ, 250 ಯೂನಿಟ್ ಇಶ್ಯೂ ಆಗಿದೆ ಅನ್ನೋದನ್ನ ನಾವು ತೋರಿಸ್ಬೇಕಾಗುತ್ತೆ. ಸೊ ಬನ್ನಿ ತೋರಿಸ್ತೀನಿ.
ಸೊ ಇಲ್ಲಿ ನೋಡಿ 25/10/2009 ಅಂತ ಹಾಕ್ಕೊಂಡಿದ್ದೀನಿ, ಇಶ್ಯೂ ಅಂತ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈ ಥರ ಡ್ಯಾಶ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇಶ್ಯೂಲ್ಲಿ ತೋರ್ಸೋಕೆ ಹೇಳಿದ್ದಾರೆ. ಎಷ್ಟೋ 250 ತೋರ್ಸೋಕೆ ಹೇಳಿದರು. ಸೊ ಹೇಳಿದ್ದೀನಿ ಇಶ್ಯೂನ ತೋರಿಸ್ಬೇಕು ಅಂದರೆ ಬ್ಯಾಲೆನ್ಸ್ ಕಾಲಮಿಂದನೇ ತೊಗೊಂಡು ತೋರಿಸ್ಬೇಕು ಅಂತ. ಸೊ ಬನ್ನಿ, ಇಲ್ಲಿ 250 ಇಶ್ಯೂ ಮಾಡೋ ಹೆಂಗಾಯಿತು ಅಂತ ತೋರ್ಸೋಕೆ ಹೇಳಿದ್ದಾರೆ. ಬ್ಯಾಲೆನ್ಸ್ ಕಾಲಮಲ್ಲಿ ನೀವು ಗೆರೆ ಆದಮೇಲೆ ಅಬ್ಸರ್ವ್ ಮಾಡಿ 100 ಇದೆ. ಆ 100 ಏನಿದೆಯೋ ಅದನ್ನು ಹಂಗೆ ಬರ್ಕೋತೀನಿ. ಕೆಳಗಡೆ ಮತ್ತೆ 100 ಇದೆ, ಆ 100 ಏನಿದೆ ಹಂಗೆ ಬರ್ಕೋತೀನಿ. ಒಟ್ಟು ಎಷ್ಟಾಯಿತು? 200 ಆಯಿತು. ಸೊ ಅವ್ರು 250 ಕೇಳಿದಾರಲ್ಲ, ಮತ್ತೆ ಇನ್ನೊಂದು 100 ಇದೆ ಬ್ಯಾಲೆನ್ಸ್ ಕಾಲಮಲ್ಲಿ ಲಾಸ್ಟಲ್ಲಿ. ಸೊ ಆ 100ರಿಂದ 50 ತಗೋತೀನಿ ನಾನು. ಓಕೆನಾ? ಟೋಟಲ್ 100, 100, 50 ಎಷ್ಟಾಯ್ತು? 250 ಮುಗೀತಪ್ಪ. ಅದಾದಮೇಲೆ ಪಕ್ಕದಲ್ಲಿ ಹೇಳಿದ್ದೀನಿ, ಪಕ್ಕದಲ್ಲಿ ಏನು ನಂಬರ್ ಇದೆಯೋ ಅದನ್ನು ಹಂಗೆ ಬರ್ಕೋಬೇಕು ಅಂತ. ಸೊ ಇಲ್ಲಿ ಇಶ್ಯೂ ಕಾಲಮಲ್ಲಿ 100 ಪಕ್ಕದಲ್ಲಿ 23, ಮತ್ತು ಕೆಳಗಡೆ 100 ಪಕ್ಕದಲ್ಲಿ 24, ಮತ್ತು 50 ಪಕ್ಕದಲ್ಲಿ 23.50 ಏನಿದೆ ಅದನ್ನು ಹಂಗೆ ಬರ್ಕೊಂಡು. ಸೊ 100 × 23, 100 × 24, 50 × 23.50 ಮಾಡಿದಾಗ ಎಷ್ಟು? 23, 2300, 2400, 1175 ರೂಪಾಯಿ ಇಲ್ಲಿ ಬಂತು. ಓಕೆ, ಅದಾದಮೇಲೆ ಇಲ್ಲಿ ಬ್ಯಾಲೆನ್ಸ್ ಕಾಲಮ್ಗೆ ಬನ್ನಿ. 100ನ ಇಶ್ಯೂ ಮಾಡಿಬಿಟ್ಟಿದ್ದೀರಾ, ಮತ್ತೆ 100ನ ಇಶ್ಯೂ ಮಾಡಿದ್ದೀರಾ, ಮತ್ತೆ 3ನೇ ಲೈನಲ್ಲಿ 100ರಲ್ಲಿ 50 ಮಾತ್ರ ಇಶ್ಯೂ ಮಾಡಿದ್ದೀರಾ. ಓಕೆನಾ? ಇನ್ನೂ 50 ಬ್ಯಾಲೆನ್ಸ್ ಇದೆ. ಸೊ 50ನ ನೀವು ಕೆಳಗಡೆ ಬರ್ಕೊಳ್ಳಿ ಬ್ಯಾಲೆನ್ಸ್ ಕಾಲಮಲ್ಲಿ. ಅದಾದಮೇಲೆ ಪಕ್ಕದಲ್ಲಿ 23.50 ಏನು ಪಕ್ಕದಲ್ಲಿ ಇರುತ್ತಲ್ಲ ಹಂಗೆ ಬರ್ಕೊಳ್ಳಿ. 50 × 23.50 ಅಂತಂದಾಗ 1175 ಇದು ಆನ್ಸರು. ಸೊ ಆಲ್ಮೋಸ್ಟ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಹಾಕಿ, ಇನ್ನೂ ಚೆನ್ನಾಗಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.